ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಂಡ್ರಿ? ಸರಿ, ಈಗ ನಾನು ಕೇಳ್ತೀನಿ, ನೀವು ಹೇಳಿ. ಸಪೋಸ್ ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡಿ? ನಾನು ಮಾಡೋದನ್ನೇ ಮಾಡ್ತಿದ್ರಿ ಅಲ್ವಾ? ನೋಡಿ, ನಿಮಗೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಗೌರವ ಇದೆಯೋ, ಅಭಿಮಾನ ಇದೆಯೋ, ನನಗೂ ಅಷ್ಟೇ ಇದೆ. ಯಾಕೆಂದ್ರೆ ಅವರು ನನಗೆ ಅಪ್ಪ ಅಮ್ಮನೇ. ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂದಾಗ ನಾನು ಮಾತಾಡ್ಲೇಬೇಕಲ್ವಾ? ನನ್ನ ಡ್ಯೂಟಿ. ಈಗ ಹೇಳಿ, ನಾನು ಮಾಡಿದ ಸರಿನಾ ತಪ್ಪ? ವಾವ್, ಏನ್ರಿ ಇದು? ಅನ್ಎಕ್ಸ್ಪೆಕ್ಟೆಡ್ ಕಿಸ್ ಆಫ್ ದಿ ಇಯರ್. ಟೋಕನ್ ಆಫ್ ಥ್ಯಾಂಕ್ಸ್. ನೀವು ನನ್ನ ಅಪ್ಪ ಅಮ್ಮನ ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ, ಅವರು ಕೂಡ ನನ್ನ ಅಪ್ಪ ಅಮ್ಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಮಾತು ಮನಸ್ಸಿಗೆ ಟಚ್ ಆಗೋಯ್ತು. ಥ್ಯಾಂಕ್ಸ್ ಫಾರ್ ದಿಸ್ ಸ್ಪೆಷಲ್ ಕಿಸ್. ಇದು ಹೀಗೆ ಅಂತ ಗೊತ್ತಿದ್ದಿದ್ರೆ ಸ್ವಲ್ಪ ವಾಯ್ಸ್ನ ರೇಸ್ ಮಾಡಿ ಮಾತಾಡ್ತೀನಿ. ನಾನು ಬೈದಿದ್ದು ಅಪೇಕ್ಷೆಗೆ ಹರ್ಟ್ ಆಗಿದೆ. ಬಟ್ ಸಿಚುವೇಶನ್ ಆಗಿತ್ತು, ಹೀಟ್ ಆದ ಮೊಮೆಂಟ್ ಅಲ್ಲಿ ನಾನು ಕ್ಲಾಸ್ ತಗೊಳ್ಳೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ನೀವೇನಾದ್ರೂ ಮಾತಾಡಿದ್ರೆ ಅದು ಬೇರೆ ತರ ಟರ್ನ್ ತಗೋತಾಯಿತ್ತು. ಅದಕ್ಕೆ ಬುದ್ಧಿ ಹೇಳೋ ಕಾಂಟ್ರಾಕ್ಟ್ನ ನಾ ತಗೊಂಡೆ. ಅವಳ ತಲೆಗೆ ಎಷ್ಟು ಹೋಯ್ತಲ್ಲ ನನಗೆ ಗೊತ್ತಿಲ್ಲ, ಬಟ್ ಅವಳು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಅವಾಯ್ಡ್ ಆಯ್ತು ಅಲ್ವಾ? ಆ ಸಿಚುವೇಶನಲ್ಲೂ ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ. ಥ್ಯಾಂಕ್ ಯು ಒನ್ಸ್ ಅಗೇನ್. ಏನ್ ಗೊತ್ತಾಗೋತು ಮೊರೆ, ಹೆಂಡತಿ ಪರವಾಗಿ ಗಂಡ ನಿಲ್ಲೋದನ್ನ ನಾನು ನೋಡಿದ್ದೀನಿ. ಆದ್ರೆ ಅತ್ತೆ ಮಾವನ್ಗೆ ಪರವಾಗಿರೋದು ತುಂಬಾನೇ ರೇರ್. ಆ ಮಾತು ಮನಸ್ಸಿಗೆ ಟಚ್ ಆಗೋಯ್ತು. ನಿಮ್ಮನ್ನ ನಾನು ಪಾರ್ಟ್ನರ್ ಆಗಿ ಪಡೆಯೋದಕ್ಕೆ ತುಂಬಾ 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 ಲಕ್ಕಿ. ಈ ಮಾತನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಆದ್ರೆ ಇಷ್ಟು ಸಲ ಹೇಳಿದ್ರು ಕಮ್ಮಿನೇ. ಯಾಕಂದ್ರೆ ನೀವು ಹಾಗಿದ್ರ ಜೆಮ್ ಆಫ್ ಅ ಪರ್ಸನ್ ನೀವು. ಥ್ಯಾಂಕ್ ಯು. ನಿಮ್ಮ ತಾಯಿಯೂ ಅಷ್ಟೇ, ನಮ್ಮ ಫ್ಯಾಮಿಲಿಗೆ ಎಷ್ಟೆಲ್ಲ ಮಾಡಿದ್ದಾರೆ. ಅಂಥ ಅತ್ತೆಗೆ ನಾನು ಸೊಸೆಯಾಗಿದ್ದೀನಿ ಅನ್ನೋದೇ ನನ್ನ ಪುಣ್ಯ. ವೇಟ್, ನೀವು ಯಾಕೆ ನನ್ನ ಮನೆ ನಿಮ್ಮ ಮನೆ ಅಂತ ಮಾತಾಡ್ತಾ ಇದ್ದೀರಲ್ಲ? ನಮ್ಮ ಮದುವೆ ಆಗಿ 1 ವರ್ಷದ ಮೇಲಾಯ್ತು. ನಂದು ಬೇರೆ ನಿಮ್ದು ಬೇರೆ ಅಂತ ನೀವು ಮಾತಾಡಬಾರ್ದು. ನನ್ನ ಮುಂದೆ ಎಲ್ಲ ಯಾರ ಮುಂದೆನೂ ಮಾತಾಡಬಾರ್ದು. ನಾವೆಲ್ಲರೂ ಒಂದೇ. ನಾವೆಲ್ಲರೂ ಒಬ್ರಿಗೊಬ್ರು ಎಷ್ಟು ಹೊಂದ್ಕೊಂಡು ಹೋಗ್ತಾ ಇದೀವಿ ನೋಡಿ. ಯಾವುದೋ ಕಾಲದಲ್ಲಿ ನಮ್ಮಮ್ಮ ಮಾವನಿಗೆ ಹೆಲ್ಪ್ ಮಾಡಿದ್ದಾರೆ, ನೀವು ಅವ್ರ ಮಗಳು. ನೀವು ನನ್ನ ಜೀವನಕ್ಕೆ ಬಂದಿದ್ದೀರಾ, ನನಗೆ ದಾರಿ ತೋರಿಸಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ನೀವು ಲಿಂಕ್ ಮಾಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರ ಋಣ ಎಲ್ಲರ ಮೇಲೂ ಇದೆ ಅಲ್ವಾ? ಕರೆಕ್ಟ್. ಈಗ ನೀವು ಹೇಳಿದ್ಮೇಲೆ ನನ್ಗನ್ನಿಸ್ತಿದೆ, ನಿಮ್ ತಾಯಿ ಋಣ ನಮ್ಮ ಮೇಲಿತ್ತು, ಅದನ್ನ ತೀರ್ಸೋದಕ್ಕೆ ನಾನು ನಿಮ್ ಲೈಫಲ್ಲಿ ಬಂದೆ. ನಾನು ಎಲ್ಲಿ ಬಂದು ಸೇರ್ಬೇಕಿತ್ತೋ ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೆ ಸರ್ಕಲ್ ಕಂಪ್ಲೀಟ್ ಆಯ್ತು. ಎಕ್ಸಾಕ್ಟ್ಲಿ. ಅದಕ್ಕೆ ಹೇಳೋದು, ದೇವ್ರು ಹಾಕು ಗಂಟು ತುಂಬಾ ಸ್ಟ್ರಾಂಗ್ ಅಂತ. ಅದು ಗಂಟಲ್ಲ ರೀ, ನಂಟು. ಅದೊಂಥರ ಅಂಟು. ಐ ಮೀನ್, ನನ್ನ ಪ್ರಾಸನೂ ಸ್ವಲ್ಪ ಸೇರ್ಲಿ. ಚೆನ್ನಾಗಿದೆ ಪ್ರಾಸ. ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು, ನನಗೆ ಬೇಕಾಗಿರೋದಷ್ಟೇ. ನೀವು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗೇ ಇರ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.